ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪಾರ್ಟ್ 2 ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೆ. ಸ್ವಲ್ಪ ಲೇಟ್ ಆಯ್ತಂತ ನಂಗೆ ಗೊತ್ತಾ, ಆದರೂ ಇರಲಿ. ಎಂತ ಅಂದರೆ ಎಲ್ಲರೂ ಮಲ್ಕೊಂಡಿರೇನೋ ಅಂತ ನಾನು ಅನ್ಕೊಂತಿದ್ದೆ. ಬಟ್ ಕೆಳಗಡೆ ಹುಡುಗಿ ಅಣ್ಣ ಮಂಜು ರಂಗೋಲಿ ಹಾಕ್ತಿದ್ದ. ಹೆಣ್ಮಕ್ಳು ನಾವೆಲ್ಲ ಯಾವ್ದ್ರಂಗೆ ಬ್ಯುಸಿ ಇರ್ತಂತ ಹೇಳಿ ಹೇಳೋದು ಬೇಡ, ನಿಮ್ಗೆ ಗೊತ್ತಿತ್ತು. ಮೇಲೋಯ್ಕ ಅಂತೆ ಮತ್ತೆ ಮದುಮಗಳು ಆಲ್ರೆಡಿ ರೆಡಿ ಆಗಿದೆ, ಬಿಕಾಸ್ ಪಾರ್ಲರ್ 4 o'clock ಬಂದಿದ್ರಂತೆ. ಮದುಮಗಳು ನೆಕ್ಸ್ಟ್ ನಾವು ಕಸಿನ್ಸ್ ಎಲ್ಲ ಒಬ್ಬರು ಆದಮೇಲೆ ಒಬ್ಬರು ರೆಡಿ ಅಪ್ ಸ್ಟಾರ್ಟ್ ಆಯ್ತು. ಆ್ಯಂಡ್ ಈಗ ನನ್ನ ಟರ್ನ್ ಬಂತು. ನಾನೊಂದು ವಿಷಯಕ್ಕೆ ಶ್ರೇಯಕಂಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳ್ಕೊ. ಬಿಕಾಸ್ ಎಂತಾನೆ ನಂಗೆ ಇದನ್ನೆಲ್ಲ ಈ ಜುವೆಲ್ಸ್ ಏನಿತ್ತಲ್ಲ ಅದನ್ನೆಲ್ಲ ವೇರ್ ಮಾಡೋದು ತುಂಬ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಶ್ರೇಯಕ. ನೆಕ್ಸ್ಟ್ ಪಾರ್ಟ್ ಮೇಕಪ್. ಯೂಶ್ವಲಿ ನಾನು ಮೇಕಪ್ ಅಗೇನಿಸ್ಟ್ ಆಯಿತಾ, ನಂಗೆ ಮುಖಕ್ಕೆ ಏನಾದರೂ ಹಚ್ಚೋದು ಇಷ್ಟ ಆಗ್ತಿಲ್ಲ. ಇವತ್ತು ನಾನು ಈ ಇಯರಿಂಗ್ನ ವೇರ್ ಮಾಡ್ತಿದ್ದೆ. ನಂಗೆ ಇಲ್ಲಿಗೆ ಏನು ಎಸೆಸರೀಸ್ ನಾನು ಯೂಸ್ ಮಾಡಿದೆ, ಜುವೆಲ್ಸ್ ಏನು ಯೂಸ್ ಮಾಡಿದೆ, ಅದು ಎಲ್ಲದೂ ಇಷ್ಟ ಆಯ್ತಾಯ್ತಾ. ಅದು ಇದು ಅಂತ ಎಂತ ಇಲ್ಲ. ಆ್ಯಂಡ್ ಈ ಸ್ಯಾರಿ ಕೂಡ ನನ್ನ ಫೇವ್ರೆಟ್ ಸ್ಯಾರಿ. ಇಲ್ಲಿ ಇಯರಿಂಗ್ಸ್ ಆಗಿರ್ಬೋದು, ಜುವೆಲ್ಸ್ ಆಗಿರ್ಬೋದು, ಒಂದಕ್ಕೆ ಮ್ಯಾಚ್ ಆಗ್ತಿತ್ತು ಕಂಪ್ಲೀಟ್ ಆಗಿ. ಇದು ನನ್ನ ಲುಕ್ ಆಗಿತ್ತು. ಮುಖಕ್ಕೆ ಏನೂ ಹಚ್ಕೊಂಡಿಲ್ಲ, ಸ್ವಲ್ಪ ಐಲೈನರ್ ಆ್ಯಂಡ್ ಲಿಪ್ಸ್ಟಿಕ್ ನನ್ನ ಫೇವ್ರೇಟ್ ಆಯಿತಾ. ನಾನು ಯಾವತ್ತೂ ಹಚ್ಚಿದೆ, ಬಟ್ ಮುಖಕ್ಕೆ ಏನೂ ಹಚ್ಚೋದಿಲ್ಲ. ನೆಕ್ಸ್ಟ್ ಪಾರ್ಟ್, ಇದರಲ್ಲಿ ಇಂಪಾರ್ಟೆಂಟ್ ಥಿಂಗ್ ನಾನು ನಿಮ್ಮ ಹತ್ರ ಹೇಳ್ಕೊಳಕಂದ್ರೆ ಅದೇ ಸ್ಟಿಕ್ಕರ್. ಈ ಸ್ಟಿಕ್ಕರ್ನ ನೀವು ನಿಮ್ಮ ಚಿಕ್ಕ ವಯಸ್ಸಲ್ಲಿ ಯೂಸ್ ಮಾಡೇ ಇರ್ತೀರಿ. 100% ಯಾರಾದರೂ ಒಬ್ಬರು ಕೂಡ ಯೂಸ್ ಮಾಡದೆ ಇಪ್ಪುದಿಲ್ಲ ಅಂತ ಹೇಳಿ ನಾನು ಹೇಳ್ತೆ. ಎಷ್ಟು ಜನಕ್ಕೆ ಈ ಸ್ಟಿಕ್ಕರ್ ಕಂಡು ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಯ್ತಂತ ನಂಗೆ ಗೊತ್ತಿಲ್ಲ. ಸೊ ನಾನೀಗ ಅದನ್ನು ರೀಕ್ರಿಯೇಟ್ ಮಾಡ್ಕೊಂತ ಅಂದ್ಕೊಂಡಿದ್ದೆ. ರೀಕ್ರಿಯೇಟ್ ಅಂದ ತಕ್ಷಣ ನಾವು ಸ್ಕೂಲ್ ಡೇಗೆಲ್ಲ ಐಬ್ರೋಸ್ ತುಂಬ ಬರ್ಕೊಂತಿತ್ತಲ್ಲ, ಹಾಗಲ್ಲ ಅಂತ ಎಲ್ಲ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ನಾನು ಇವತ್ತು ಹಚ್ಕೊಂಡ್ಕಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಕಮೆಂಟ್ ಮಾಡಿ ಇದರಿಂದ ನಿಮ್ಮ ಓಲ್ಡ್ ಡೇಸ್ ಮೆಮೊರೀಸ್ ಯಾವ ಥರ ನೆನಪಾಯ್ತೆ ಆ್ಯಂಡ್ ನೀವು ಇದನ್ನ ಯಾವ ಥರ ಯೂಸ್ ಮಾಡ್ತಿದ್ರಿ ಅಂತ ಹೇಳಿ. ಇದಾಯ್ತಿತ್ತು ನನ್ನ ಕಂಪ್ಲೀಟ್ ಲುಕ್. ನಾನು ಆಗಲೇ ಹೇಳಿದೆ ಇದು ನನ್ನ ಫೇವ್ರೆಟ್ ಸ್ಯಾರಿ ಅಂತ ಹೇಳಿ. ನಂಗೆ ಇದೇ ಥರ ರೆಡಿ ಆಯ್ಕಂತ ವಿಶ್ ಕೂಡ ಇದ್ದಿತ್ತು. ಸೊ ಲಕ್ಷ್ಮಿ ಅಕ್ಕನ ಮದಿಗೆ ನಾನು ಇದೇ ಥರ ರೆಡಿ ಆಯಿದೆ. ಆಫ್ಟರ್ ಲಾಂಗ್ ಟೈಮ್ ನಂಗೆ ಅನ್ಸುತ್ತೆ ಇಷ್ಟು ಖುಷಿ ಆದ್ದು ಸ್ಯಾರಿ ವೇರ್ ಮಾಡಿ. ಇದು ನನ್ನ ಕಂಪ್ಲೀಟ್ ಲುಕ್. ಕಮೆಂಟ್ ಮಾಡಿ ಹೆಂಗಿತ್ತು ನನ್ನ ಸ್ಯಾರೀಸ್ ಆ್ಯಂಡ್ ನನ್ನ ಲುಕ್ ಕೂಡ ಹೆಂಗಿತ್ತು ಅಂತ ಹೇಳಿ. ಕೆಳಗಡೆ ಬಂದ್ಕಂತೆ ಆಲ್ರೆಡಿ ಮುಹೂರ್ತ ಶಾಸ್ತ್ರ ಸ್ಟಾರ್ಟ್ ಆಗಿದ್ದಿತ್ತು. ನನ್ನ ಕಸಿನ್ಸ್ ಎಲ್ಲ ಇನ್ನೂ ರೆಡಿ ಆಗಿರಲ್ಲ. ಇಲ್ಲಿ ನೋಡ್ಬೋದು ಅಶಕ್ಕ ಅವರೆಲ್ಲ ಇನ್ನೂ ರೆಡಿ ಇಲ್ಲ. ರೀಸನ್ ಅಂತಂದರೆ ನಾವು ಇಷ್ಟಪ್ಪ ಜನ ಹೆಣ್ಮಕ್ಳಿತ್ತು, 4 ಗಂಟೆ ಪಾರ್ಲರ್ ಬಂದರೂ ಕೂಡ ರೆಡಿ ಅಪ್ ಲೇಟ್ ಆಯಿತು. ನಾನು ರೆಡಿ ಆದೆ. ನೆಕ್ಸ್ಟ್ ಫೋಟೋಸ್ ಎಲ್ಲ ತೊಗೊಂಡು ಇನ್ನೇನು ಅಲ್ಲಿಂದ ಹೊರಡು ಸ್ಟಾರ್ಟ್ ಮಾಡ್ತು. ಇದು ಮದುಮಗಳು ಆ್ಯಂಡ್ ಅವ್ರ ಮಾಯಿ ಅಂದರೆ ಅತ್ತೆ, ಸೋದತ್ತೆ. ಸೊ ಇದು ನಾನು, ನನ್ನ ಪಪ್ಪ ಆ್ಯಂಡ್ ಅಮ್ಮ. ಇದು ನನ್ನ ತಮ್ಮ ರೆಡ್ ಶರ್ಟಲ್ಲಿ ಇದ್ನಲ್ಲ, ಅವ್ನು ಸ್ವಲ್ಪ ಫೋಟೋಜೆನಿಕ್ಕು ಅಲ್ಲ, ವಿಡಿಯೋಜೆನಿಕ್ ಅಲ್ಲ, ಹೀಗೆ ಹೇಗಿಟ್ಟು. ಇನ್ನೆಂತ ಮಾಡೋದು, ನಾವೆಲ್ಲರೂ ಮದುವೆ ಮನೆ ಕಡೆ ಹೊರಡ್ತಾ ಇದ್ದ. ಇವತ್ತಿಂದ ಮದುಮಕ್ಕಳು ಇವರೇ, ರಕ್ಷಿತ್ ಆ್ಯಂಡ್ ಶುಭಲಕ್ಷ್ಮಿ. ನಾವು ಇವ್ರನ್ನ ಯಾವ ಥರ ವೆಲ್ಕಮ್ ಮಾಡಿತ್ತು ಅಂತ ಹೇಳಿ ನಾನು ಹೇಳೋಕೋತಿಲ್ಲ, ನೀವೇ ಕಾಣಿ. ಆ್ಯಂಡ್ ಇದನ್ನ ನೀವು ಎಂಜಾಯ್ ಮಾಡ್ತೀರಿ ಅಂತ ನಂಗೆ ಗೊತ್ತಿತ್ತು. ವಿಡಿಯೋನ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ಕಾಣಿ, ಯಾಕಂತ ಹೇಳಿದ್ರೆ ಇನ್ನೂ ಎಂಟರ್ಟೈನ್ಮೆಂಟ್ ಬಾಕಿ ಇತ್ತು. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿಷಯನ ಶೇರ್ ಮಾಡ್ತೆ. ಎಂತ ಅಂತ ಹೇಳಿದ್ರೆ, ಇಲ್ಲಿ ಪಿಂಕ್ ಸ್ಯಾರಿಲಿ ಕಳಶ ಇಟ್ಕೊಂಡಿದ್ರಲ್ಲ, ಅವ್ರು ಬೇರೆ ಯಾರು ಅಲ್ಲ, ನಂಗೆ ಮಾಮಿ ಆಯ್ತು. ಮಾಮಿ ಅಂತ ಹೇಳಿದ್ರೆ ನಮ್ಮ ಪಪ್ಪನ ಕಸಿನ್ ಅಕ್ಕ ಆಯ್ತಾ. ಅವ್ರು ವೇರ್ ಮಾಡೋದು ಸ್ಯಾರಿ ಅವ್ರ ಮದುವೆದು ಧಾರೆ ಸೀರೆ. ಅವ್ರ ಮಗಳ ಮದುವೆಗೂ ಅದನ್ನೇ ಹಿಡ್ದು ಅವ್ರು ಕನ್ಯಾದಾನ ಮಾಡ್ಕ ಅದನ್ನೇ ಉಟ್ಟ ಅಂತ ಹೇಳಿ ಅವ್ರು ಅದನ್ನ ಹಂಗೆ ಜೋಪಾನ ಮಾಡಿ ಇಟ್ಕೊಂಡಿರೋ. ಎಂಥ ಪ್ಲೆಷರ್ ಮೂಮೆಂಟ್ ಅಲ್ಲ. ಅವ್ರ ಮಗಳಿಗೋಸ್ಕರ ಅವರು ಆ ಥರ ಕೇರ್ಫುಲ್ಲಾಗಿ ಇಟ್ಕೊಂಡು ಸ್ಯಾರಿ ಎಷ್ಟು ಚಂದ ಇತ್ತು ಮಾರ್ರೆ. ನಮ್ದೆಲ್ಲ ಫೋಟೋ ಸೆಷನ್ ಆ ಥರ ಇರುತ್ತೆ.
ಇದೇ ಟೈಮಿಗೆ ಕರೆಕ್ಟ್ ರೂಮಿಗೆ ಒಂದಿಷ್ಟು ಜನ ಎಂಟ್ರಿ ಕೊಡ್ತಾರೆ. ಎಂತ ಗೊತ್ತಿತ್ತಾ? ಮುಂಡಾಸ್ ಕಟ್ಟೋಕೆ. ಇದನ್ನ ನಾವು ಹುಡುಗಿ ಅಣ್ಣಂಗೋ ತಮ್ಮಂಗೋ ಕಟ್ಟತ್ತೇವ್. ಆ್ಯಂಡ್ ಇದನ್ನ ನಿಮ್ಮ ಕಡೆ ಎಂತ ಅಂತ ಕರೀತಾರೆ ನಂಗೆ ಗೊತ್ತಿಲ್ಲ. ಅಂತೂ ಇಂತೂ ನಮ್ಮ ಪಪ್ಪ ಅಣ್ಣ ಅಮ್ಮ ಎಲ್ಲ ಸೇರಿ ಸಂದೀಪ್ ಅಣ್ಣನ ಮೇಲೆ ಒಳ್ಳೆ ಎಕ್ಸ್ಪೆರಿಮೆಂಟೇ ಮಾಡಿದ್ರು. ಕಾಮಕ್ಕೂ ಭಾರಿ ಚಂದ ಕಾಣ್ತಿತ್ತು ಮರೆ ಗಂಡ. ಮದ್ವೆಗೆ ಹೋಯ್ತು ಉಂಡ್ಕಂತ ಬಂತ ನಳಿಕೆ ಮಾಡೋಕಾಗ. ಮದ್ವೆಗೆ ಒಂದು ಅರ್ಥ ಇರುತ್ತೆ ಆಯ್ತಾ. ಎಷ್ಟೋ ಶಾಸ್ತ್ರಕ್ಕೆ ಅದ್ರದ್ದೇ ಆದ ಮೀನಿಂಗ್ ಇರುತ್ತೆ. ಬಟ್ ಈಗಳಿನರಿಗೆ ಅಂದ್ರೆ ನಮಗೂ ಕೂಡ ಇದ್ರ ಬಗ್ಗೆ ಗೊತ್ತಿಪ್ಪುದಿಲ್ಲ. ನನ್ಗೆ ಒಬ್ರು ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಎಂತ ಅಂತ ಹೇಳಿದ್ರು. ಹುಡ್ಗ ಒಳ್ಳೆ ಪ್ರಜೆನ ಈ ಸಮಾಜಕ್ಕೆ ಕೊಡ್ತೆ ಅಂತ ಹೇಳಿ ಹುಡುಗಿ ಅಪ್ಪ ಅಮ್ಮನ ಹತ್ರ ಕನ್ಯಾದಾನ ಮಾಡಿಸ್ಕೊಂಡಿರ್ತ. ಸೊ ಮದ್ವೆ ಅಪ್ಪು ರೀಸನ್ ಎಂತ ಅಂತ ಹೇಳಿದ್ರೆ ಈ ಸಮಾಜಕ್ಕೆ ಒಳ್ಳೆ ಪ್ರಜೆನ ಕೊಡ್ತೇನೆ ಅಂತ ಹೇಳಿ ಒಂದು ಪ್ರಾಮಿಸ್ ಆಗಿರುತ್ತೆ. ಬಟ್ ಈಗ ನಮ್ಗೆಲ್ಲ ಇದ್ರ ಮೀನಿಂಗೇ ಗೊತ್ತಿಪ್ಪುದಿಲ್ಲ. ಆ್ಯಂಡ್ ನಾವೆಲ್ಲ ಅನ್ಕೊಂಡಿರತ್ತೆ ನಾನ್ ಸೆನ್ಸ್ ಇದೆಲ್ಲ ಎಂತ ಶಾಸ್ತ್ರಪ್ಪ ಅಂತ ಹೇಳಿ. ಬಟ್ ತಾಳಿನೇ ಯಾಕೆ ಕಟ್ಟಕ್ಕೆ ಅಂತ ಹೇಳಿದ್ರೆ ಅದೊಂಥರ ರಕ್ಷಣೆ ಇದ್ದಂಗೆ. ಈಗ ರಕ್ಷಾಬಂಧನಕ್ಕೆ ರಾಖಿ ಯಾಕೆ ಕಟ್ಟಕ್ಕೆ ಅಂತ ಕೇಳಿದ್ರೆ ಎಲ್ಲರೂ ಇಷ್ಟುದ್ದ ಮಾತಾಡ್ತಿರಲ್ಲ, ಹಾಗೆ ತಾಳಿಗೂ ಒಂದು ಅರ್ಥ ಇರುತ್ತೆ. ಈಗ ಊಟದ ಟೈಮ್ ಇಲ್ಲೆಂತ ಐತೆ ಅಂತೇಳಿ ನೀವೇ ಕಾಣಿ. ಕಟ್ ಮಾಡ್ಬಿಡಿ ಕಟ್ ಮಾಡ್ಬಿಡಿ. ಇಬ್ರು ಬಾರಿ ಹಿಂಜರಿತಿದ್ದಿರಪ್ಪ. ಆದ್ರೂ ನಾವೆಲ್ಲ ಫೋರ್ಸ್ ಮಾಡ್ತಿದ್ದಿತ್ತು ಇಲ್ಲ ಬಾಯಲ್ಲೇ ಕಚ್ಚಿ ತಿನ್ಸ್ಕಿಬ್ರು ಅಂತ ಹೇಳಿ. ಬಟ್ ಲಾಸ್ಟಿಗೂ ಅವರಿಬ್ರು ರೆಡಿನೇ ಇರಲಿಲ್ಲ. ಹಾಗೆ ಸ್ವಲ್ಪ ಮುದ್ದು ತಿನ್ಸಿದ್ರಪ್ಪ. ಇರ್ಲಿ ನಾವೆಂತ ಮಾಡ್ಕೊಳ್ಕರಿಲ್ಲ, ಸಮಾಧಾನ ಮಾಡ್ಕಂತ ಎಲ್ಲಿಗೆ ಹೋದ್ರಂತ. ನೆಕ್ಸ್ಟ್ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ಕಾಣಿ, ಅದೇ ಅಳು ಪ್ರೋಗ್ರಾಮ್. ಎಲ್ಲರೂ ಒಂಥರ ಖುಷಿಯಂಗೆ ಇದ್ದಿತ್ತು ಬೆಳಗ್ಗೆಯಿಂದ. ಆದರೆ ಸಡನ್ಲಿ ತಾಳಿ ಕಟ್ಟಿ ಊಟ ಎಲ್ಲ ಆದಮೇಲೆ ಎಲ್ರ ಕಣ್ಣಂಗೂ ನೀರು ಸ್ಟಾರ್ಟ್ ಆಯ್ತು. ಎಂತ ಗೊತ್ತಿತ್ತಾ, ನಾವು ನಮ್ಮನೆ ಹೆಣ್ಣನ್ನ ಇನ್ನೊಬ್ರು ಮನೆಗೆ ಕಳಿಸ್ತಿತ್ತು. ಅದಕ್ಕೆ ಏನೋ ಗೊತ್ತಿಲ್ಲ ಕಾಣಿ, ಇವ್ ಪಿಂಕಿ ಅಕ್ಕ ಅಂತ ಹೇಳಿ. ನಾನು ಲಾಸ್ಟ್ ಟೈಮ್ ವಿಡಿಯೋದಂಗೆ ಇವ್ರ ಬಗ್ಗೆ ಮೆನ್ಷನ್ ಮಾಡಿದೆ. ಏನೋ ಇವ್ರದ್ದು ರೈಟ್ ಹ್ಯಾಂಡ್ ಹೋಗ್ತಿದ್ರು, ಭಾರಿ ಆಳ್ತಿದ್ರು. ಅವ್ರ ಕಷ್ಟನ ಯಾರೂ ಕಮ್ಕಾತಿಲ್ಲ. ಯಾವಾಗ ಯಮ್ಮ ಮನೆ ಅಂಗಳದಲ್ಲಿ ಅಂತ ಸಾಂಗ್ ಸ್ಟಾರ್ಟ್ ಆಯ್ತು, ನನ್ನ ಕಣ್ಣಲ್ಲೂ ನೀರು ಸ್ಟಾರ್ಟ್ ಆಯ್ತು ಕಾಣಿ. ಆ ಸಾಂಗ್ ಇಪ್ಪು ಶಕ್ತಿನೋ ಇಲ್ಲ ಅಕ್ಕನ ಮಿಸ್ ಮಾಡ್ಕೊಂತಿತ್ತೋ ಅಂತೇಳಿ ಗೊತ್ತಿಲ್ಲ. ನಾವಿಲ್ಲೆಲ್ಲ ಇತ್ತು ಸರಿ, ಹುಡುಗಿ ಅಣ್ಣ ಎಲ್ಲಿದ್ರು ಗೊತ್ತಾ? ಹುಡುಗಿ ಅಣ್ಣನ ನಾವೆಲ್ಲರೂ ಹುಡುಕ್ತಿದ್ದಿತ್ತು. ಬಟ್ ನಂಗೆ ಗೊತ್ತಿರಲಿಲ್ಲ ಮಂಜು ಈ ರೇಂಜಿಗೆ ಅಳ್ತಾ ಅಂತ ಹೇಳಿ. ಬಟ್ ಎಂತ ಮಾಡೋದು, ಎಲ್ಲ ಅಣ್ಣಂದಿರಿಗೂ ತನ್ನ ತಂಗಿನ ಕಳಿಸಿಕೊಡೋ ಹೊತ್ತಿಗೆ ಈಕಿ ಲಾಯೇ ಆಗಿರುತ್ತೆ. ಅಣ್ಣ ಆಗಿರಲಿ ಅಕ್ಕ ಆಗಿರಲಿ ಯಾರೇ ಇರಲಿ ನಮ್ಮ ಜೊತೆಗೆ ಒಡ ಹುಡ್ದವ್ರಂದ ಮೇಲೆ ಈ ಬೇಜಾರು ಇದ್ದೇ ಇರುತ್ತಲ್ಲ. ಇವನ್ನ ಇಷ್ಟೊತ್ತವರೆಗೆ ಹುಡುಕ್ತಿದ್ದಿತ್ತು, ಅದಕ್ಕಂತೆ ಅವನ ಅಡ್ಡ ನಿತ್ತ ಅಳ್ತಿದ್ದ. ಹಂಗೋ ಹಿಂಗೋ ಕಷ್ಟನೋ ಸುಖನೋ ನಮ್ಮನೆ ಹೆಣ್ಣನ್ನು ಇನ್ನೊಬ್ರು ಮನೆಗೆ ಕಳ್ಸ್ಕ್ ನಾವು 25-26 ವರ್ಷ ನಮ್ಮ ಮನೇಲಿದ್ದವ್ರನ್ನ ಈಗ ಸಡನ್ನಾಗಿ ಇನ್ನೊಬ್ರು ಮನೆಗೆ ಕಳಿಸಿಕೊಡೋದು ಕಷ್ಟ. ಏನೇ ಆಗಲಿ ಹ್ಯಾಪಿ ಮ್ಯಾರಿಡ್ ಲೈಫ್, ಚೆನ್ನಾಗಿರಿ.